ಇವರು ಯಾರು ಹಾಗಾದ್ರೆ? ಬಾಂಗ್ಲಾ ವಲಸಿಗರ, ರೋಹಿಂಗ್ಯಾ ಗ್ಯಾಂಗ? ಯಾರಿಗೆ ಗೊತ್ತು ರೀ? ಯಾರ ಬಳಿ ದಾಖಲೆ ಇರಬೇಕಿತ್ತು ಅವರ ಬಳಿಯೇ ಇಲ್ಲ ಅಂದಮೇಲೆ ಜನಸಾಮಾನ್ಯರಿಗೆ ಅವರು ಯಾರು ಅಂತ ಗೊತ್ತಾಗೋದಾದರೂ ಹೇಗೆ? ದೇಶಭಕ್ತರ ಪಕ್ಷದ 5 ಕ್ಷೇತ್ರದಲ್ಲೂ ಅವರೇ MLA ಆಗಿದ್ದಾರೆ. ಇಂಥ ಅಕ್ರಮಗಳ ಬಗ್ಗೆ, ವಲಸೆ ಕಾರ್ಮಿಕರ ಬಗ್ಗೆ ದೇಶಭಕ್ತ ಶಾಸಕರು ಯಾಕೆ ಮಾತಾಡ್ತಾ ಇಲ್ಲ? ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನಮ್ಮೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಕ್ರಮ ವಲಸಿಗರ ಹೊರಹಾಕೋದಕ್ಕೆ ಎತ್ತಿದ ವಿಶೇಷ ಕಾನೂನು ಪ್ರಶ್ನೆ ಇದೆಯಲ್ಲ, ಅದು ಅಕ್ರಮ ಬಾಂಗ್ಲಾ, ರೋಹಿಂಗ್ಯಾ ವಲಸೆ ಹೊರಹಾಕುವ ಅವಶ್ಯಕತೆ ನೆನಪು ಮಾಡಿಕೊಡ್ತಾ ಇದೆ. ಆದರೆ ಕೆಂಪು ಕೊಲ್ಲು ಗಣಿಗಳಲ್ಲಿದ್ದಾರೆ, ರಾತ್ರಿ ಮರಳು ತೆಗಿತಾರೆ, ದೊಡ್ಡ ದೊಡ್ಡ ಫಿಶ್ ಫ್ಯಾಕ್ಟರಿ ವರ್ಕರ್ಸ್ ಬೇರೆ. ಇವರು ಯಾರು ಹಾಗಾದ್ರೆ? ಬಾಂಗ್ಲಾ ವಲಸಿಗರ, ರೋಹಿಂಗ್ಯಾ ಗ್ಯಾಂಗ? ಯಾರಿಗೆ ಗೊತ್ತು ರೀ? ಯಾರ ಬಳಿ ದಾಖಲೆ ಇರಬೇಕಿತ್ತು ಅವರ ಬಳಿಯೇ ಇಲ್ಲ ಅಂದಮೇಲೆ ಜನಸಾಮಾನ್ಯರಿಗೆ ಅವರು ಯಾರು ಅಂತ ಗೊತ್ತಾಗೋದಾದರೂ ಹೇಗೆ? ನಿಮಗೆ ಗೊತ್ತಿಲ್ಲ ಅಂತೇನಲ್ಲ, ಸಣ್ಣದಾಗಿ ಒಂದು ವಿಷಯ ಹೇಳ್ಬಿಡ್ತೇನೆ. ಪಹಲ್ಗಾಮ್ ದಾಳಿ ನಂತರ ಅಕ್ರಮ ವಲಸಿಗರ ಗುರುತಿಸಿ ಹೊರಹಾಕುವಂತೆ ಕೇಂದ್ರ ಗೃಹ ಇಲಾಖೆ ಆದೇಶ ಮಾಡಿದ ನಂತರ ದಕ್ಷಿಣ ಅಂದರೆ ಕರ್ನಾಟಕ, ಪಕ್ಕದ ತಮಿಳುನಾಡು, ಆಂಧ್ರ, ತೆಲಂಗಾಣ ಅಷ್ಟೇನು ಹೋಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಂದರೆ ಅಕ್ರಮ ವಲಸಿಗರು ಇಲ್ಲ ಅಂತಲ್ಲ, ಅದೆಲ್ಲ ಓಟ್ ರಾಜಕೀಯ. ಆದರೆ ಉತ್ತರ ಕಡೆ ಅಕ್ರಮ ವಲಸಿಗರ ಗುರುತಿಸಿ ಹೊರಹಾಕುವ ಕೆಲಸಕ್ಕೆ ವೇಗ ಕೊಟ್ಟು ಒಂದಿಷ್ಟು ಅಕ್ರಮ ವಲಸಿಗರನ್ನ ಹೊರಹಾಕಿದ್ದು ಹೌದು. ಆದರೆ ಅದೇ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಂತರ ಅತಿ ಹೆಚ್ಚು ವಲಸಿಗರಿಗೆ ಆಶ್ರಯ ಕೊಟ್ಟು ತಮ್ಮ ವೋಟ್ ಬ್ಯಾಂಕ್ ಆದವರು ಗಂಟು ಮೂಟೆ ಕಟ್ತಾ ಇದ್ದಾರೆ ಸರ್, ಅಂದ್ರೆ SIR. ಆದರೆ ವಿಶೇಷ ತೀವ್ರ ಪರಿಷ್ಕರಣೆ. ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯಲ್ಲಿ ವೋಟ್ ಚೋರಿ ಅಂದರು, ರ್ಯಾಲಿ ಮಾಡಿದ್ರು, 52 ಲಕ್ಷ ಮತದಾರರ ಡಿಲೀಟ್ ಆದ್ರು, ಯಾರೊಬ್ಬರು ವೋಟ್ ಮಾಡೋ ಹಕ್ಕು ನನಗೆ ಸಿಕ್ಕಲೇ ಇಲ್ಲ ಅಂತ ಬೀದಿ ಇಳಿದಿದ್ದು ನೀವೆಲ್ಲ ನೋಡಿದ್ದೀರಾ. ಆದರೂ ಲೋಕಸಭಾ ಚಳಿಗಾಲ ಅಧಿವೇಶನ ಸಂತೆ ಮಾಡಿ ಯಾಕೆ ಆಯಿತು? ಬಿಹಾರ ಚುನಾವಣೆ ವೋಟ್ ಚೋರಿಗೆ ಜನ ಉತ್ತರ ಕೊಟ್ಟರು ಅರ್ಥ ಮಾಡಿಕೊಳ್ಳದ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅಧಿವೇಶನ ಹಾಳು ಮಾಡಿ ವಿಕೃತ ಆನಂದ ಪಡೆದರೆ, ಪಶ್ಚಿಮ ಬಂಗಾಳ CM ಮಮತಾ ದೀದಿ ನಿದ್ದೆ ಕೆಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ SIR ಆರಂಭ ಆಯಿತು ನೋಡಿ. ಮಮತಾ ದೀದಿ ಬಾಂಧವರು ಜಾಗ ಖಾಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಪಶ್ಚಿಮ ಬಂಗಾಳ ವಲಸಿಗರ ಅಡ್ಡೆ ಆಗಿತ್ತು ಎನ್ನುವುದಕ್ಕೆ ಇದಕ್ಕಿಂತ ಮತ್ತೊಂದು ಸಾಕ್ಷಿ ಉಂಟ. ಇನ್ನು ಅಸ್ಸಾಂನಲ್ಲಿ ಅಕ್ರಮ ವಲಸಿಗರನ್ನ 24 ಗಂಟೆಗಳೊಳಗಡೆ ಹೊರಹಾಕುವಂತೆ DC ಆದೇಶ ಮಾಡಿದರೆ, ನಮ್ಮ ಬೃಹಸ್ಪತಿಗಳು ಹೊರಹಾಕಿದ ಅಕ್ರಮ ವಲಸಿಗರನ್ನ ಮತ್ತೆ ವಾಪಸ್ ಕಳಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ದೂರು ದಾಖಲಿಸಿದರೆ, ಕೋರ್ಟ್ ತಪರಾಕಿ ಹಾಕಿ ಅಕ್ರಮ ವಲಸಿಗರ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಬೇಕಿದ್ದೇನೆ ಎಂದಿದೆ. ಹಾಗಾದರೆ ಏನದು ವಲಸೆ ಪ್ರಹಸನ? ನಮ್ಮಲ್ಲಿ ಅಕ್ರಮ ವಲಸಿಗರಿಗೆ ಆಶ್ರಯ ಕೊಡುತ್ತಾ? ಮರಳು, ಕೆಂಪು ಕೊಲಗಣಿ, ಫಿಶ್ ಮಿಲ್ಗೆ ವಲಸೆಗೂ ಏನು ಸಂಬಂಧ ಅಂದ್ಕೊಂಡಿದ್ದೀರಾ? ವಲಸೆ ಕಾರ್ಮಿಕರ ಕರೆತರೋದಕ್ಕೆ, ಕೆಲಸ ಹಚ್ಚೋದಕ್ಕೆ ಕಾನೂನು ಏನು ಹೇಳುತ್ತೆ? ಮತ್ತೆ ತಡ, ಬನ್ನಿ ನೋಡ್ಕೊಂಡು ಬರೋಣ. ವಲಸೆ ಬಂದವರು ಅವರನ್ನು ದೇಶದ ಅನ್ನ ಕೊಟ್ಟಿದೆ, ದೇಶ ಆಶ್ರಯ ಕೊಟ್ಟಿದೆ ಅಂತ ನಿಯತ್ತಲ್ಲಿ ಇರ್ತಾರೆ ಅಂದ್ರೆ ನೋ ಚಾನ್ಸ್. ಬ್ರದರ್ಹುಡ್ ವ್ಯಾಮೋಹ. ಇವರು ಇಸ್ಲಾಮಿಸ್ಟರು. ಇವರಿಗೆ ಸಂವಿಧಾನಕ್ಕಿಂತ ಹೆಚ್ಚು ಶರಿಯ ಕಾನೂನು. ದೇಶದ ಬಗ್ಗೆ ನಿಷ್ಠೆ ಇಲ್ಲದವರು ದೇಶಕ್ಕೆ ಹೊರೆಯೇ ಹೊರತು ಆಸ್ತಿ ಆಗ್ತಾರೆ. ಅಕ್ರಮ ಚಟುವಟಿಕೆ, ಉಗ್ರರಿಗೆ ಬೆಂಬಲ, ಕೋಮುದ್ವೇಷ ಹೆಚ್ಚಿಸಿ ಸಮಾಜದ ಶಾಂತಿ ಕೆಡಿಸುವಷ್ಟು ಬೆಳೆದಿದ್ದಾರೆ. ಬ್ರದರ್ ಪ್ರೀತಿ, ಕಟುಮುಲ್ಲಗಳು ಇವರಿಗೆ ಇಷ್ಟ ಆಗ್ತಾರೆ. ಇಷ್ಟೆಲ್ಲ ದೇಶದಲ್ಲಿ ನಡೆದಿದ್ರು ಕರಾವಳಿ ತೀರದ ಫಿಶ್ ಫ್ಯಾಕ್ಟರಿ, ಮರಳು ಚೋರಿ, ಕೆಂಪು ಕೊಲ ಗಡಿಯಲ್ಲಿ ವಲಸೆ ಕಾರ್ಮಿಕರದ್ದೇ ದರ್ಬಾರ್. ಇದೇನು ಒಂದು ಜಿಲ್ಲೆಗೆ ಸೀಮಿತ, ನಮ್ಗೆ ಯಾಕೆ ಅಂತೀರಾ? ಇವರ ಆಟೋಟಾಪ ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ ರೀ, ದೇಶವ್ಯಾಪಿ. ಮೊನ್ನೆ ಉಡುಪಿಯಲ್ಲಿ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುತ್ತಿದ್ದ 2 ಅಂಧರಾಗಿದ್ದಾರೆ. ಇವರು ಮಲ್ಪೆ ಶಿಪ್ ಯಾರ್ಡ್ ವರ್ಕರ್. ಕೊಡಗು, ಚಿಕ್ಕಮಗಳೂರಲ್ಲಿ ಕಾಫಿ ತೋಟದಲ್ಲಿ ದುಡಿಯುವ ಬಾಂಗ್ಲಾ, ರೋಹಿಂಗ್ಯಾ ವಲಸಿಗರಂತೆ. ಕೊಲ್ಲು ಕ್ವಾರಿಯಲ್ಲಿ ದುಡಿಯುವ, ಮರಳು ತೆಗೆಯುವ ಕಾರ್ಮಿಕರು ಯಾರು?
ಎಲ್ಲಿಂದ ಬಂದರು, ಯಾರು ಕರೆತಂದರು, ಸಣ್ಣ ಸುಳಿವು ಸಿಗೋದಿಲ್ಲ. ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಬಳಿ ಯಾವುದೇ ಮಾಹಿತಿ ಸಿಗಲ್ಲ. ಕಾರ್ಮಿಕರ ದುಡಿಸಿಕೊಳ್ಳುವ ಮಾಲೀಕ ಮಾಹಿತಿ ನೀಡದೆ ಗುರುತು ಮರೆಮಾಚಿದ್ದು ಅಪರಾಧ ಆಗೋದಿಲ್ವಾ? ಅದೇನು ಅಂತಾರಲ್ಲ, ಬೇಲಿ ಎದ್ದು ಹೊಲಮೆ ಇತ್ತು, ಹಾಗಾಗಿದೆ. ಅಕ್ರಮ ಗಣಿ ಮರಳಿಗೆ ಕರಾವಳಿ ಅಪಾಯದಲ್ಲಿದೆ. ಗಣಿಗೆ ಪಶ್ಚಿಮ ಘಟ್ಟ ಎದುರ್ತಾ ಇದೆ. ಮಣ್ಣು ಗಣಿಗೆ ಬೆಟ್ಟ ಎಲ್ಲ ಬಯಲು, ನೀರಿನ ಅಕ್ಷಯ ಪಾತ್ರೆ ಬದಲಾಗ್ತಾ ಇದೆ. ಉಳ್ಳವರು ಬೆಟ್ಟ ಗುಡ್ಡಗಳ ಅಕ್ರಮ ಸಕ್ರಮ ದರ್ಖಾಸ್ತರ ಜಾಗ ಮಂಜೂರು ಮಾಡಿಕೊಂಡು ಮಣ್ಣು ತುಂಬಿ ಮಾಡ್ತಿದ್ದಾರೆ. ಒಂದು ಲೋಡ್ ಮಣ್ಣಿನ ದರ ಕೆಡಿದ್ರೆ ನಿಮ್ಮ ತಲೆ ತಿರುಗುತ್ತೀರಿ. 1,300ರಿಂದ 1,500ವರೆಗೆ ಮಣ್ಣಿನ ರೇಟ್ ಇದೆ. ಇನ್ನೊಂದು ದಶಕ ಎಲ್ಲಾದ್ರೂ ಕಳೆದ್ರೆ ಕರಾವಳಿಯಲ್ಲಿ ಮಣ್ಣಿಗೂ ಬರ. ಮಣ್ಣು ಸಹ ಗಣಿ ವ್ಯಾಪ್ತಿಗೆ ಬರುತ್ತೆ. ಸಾಗಾಟ ಪರವಾನಗಿ ಎಲ್ಲ ಗೋಲ್ಮಾಲ್. ಅದೆಂತ ದೊಡ್ಡ ದೊಡ್ಡ ಐತಿಹಾಸಿಕ ಬೆಟ್ಟ ಗೊತ್ತಾ? ಅಂತ ಬೆಟ್ಟಗಳು ಬಯಲು. ನೀರಿನ ಅಕ್ಷಯ ಪಾತ್ರೆ ಬೆಟ್ಟಗಳು ಬರಿದಾದ್ರೆ ನೀರಿನಿಂದ ಟ್ಯಾಂಕ್ ನೀರು ಪೂರೈಕೆಗೆ ನಾವು ಬಂದು ನಿಂತಾಗಿದೆ. ಅಧಿಕಾರಿಗಳು ಜಿಲ್ಲಾಡಳಿತ ನೆರಳಿಲ್ಲ ಅಂದ್ರೆ ಪರಿಸರ ಸಂಪತ್ತು ಲೂಟಿ ಸಾಧ್ಯನಾ? ಗಣಿ ಹೋರಿಗೆ ಅರಣ್ಯ ಸರ್ಕಾರಿ ಜಾಗ ಖಾಲಿ ಖಾಲಿ. ಹಗಲು ಕೆಂಪು ಕಲ್ಲು ಕ್ವಾರಿಯಲ್ಲಿ ಕೆಲಸ, ಮತ್ತೊಂದು ತಂಡ ರಾತ್ರಿ ಮರಳು ತೆಗೆಯೋರು. ಇವರು ಯಾರು? ಕರಾವಳಿ ಫಿಶ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವ ದೊಡ್ಡ ಗುಂಪು ಎಲ್ಲಿಂದ ಬಂತು? ಅವರೇನು ಸಾಮಾನ್ಯ ಕಾರ್ಮಿಕರ ಅಲ್ಲ ಅಂತಾದ್ರೆ ಇದು ದೇಶದೊಳಗೆ ಮೌನವಾಗಿ ನಡೆಯುತ್ತಿರುವ ಅಕ್ರಮ ವಲಸೆ. ಒಳನು ಸುಳ್ಳು ಮತ್ತು ರಾಜಕೀಯ ಚದುರಂಗ ದಾಟ ಯಾರಿಗೂ ತಿಳಿಯದ ಅದೊಂದು ಕಹಿ ಸತ್ಯ. ಕರಾವಳಿಯಲ್ಲಿ ರಾತ್ರಿ ಮಾತ್ರ ಮರಳು ತೆಗೆಯುವ ಗ್ಯಾಂಗ್ ಬೆಳಗಾಗುವಷ್ಟರಲ್ಲಿ ಬಿಲಸೆ ಬಿಡ್ತಾರೆ. ಇಂಥ ವ್ಯವಸ್ಥೆ ಅಕ್ರಮ ಗಡಿ ಓನರ್ ಮಾಡ್ತಾನೆ. ಕತ್ತಲಾಗ್ತಿದ್ದಂತೆ ಮಾಲೀಕನೇ ಕಾರ್ಮಿಕರ ತಂದು ಹೊಳೆ ಬದಿ ಇಳಿಸಿ ಮತ್ತೆ ಗುಪ್ತ ಜಾಗಕ್ಕೆ ಸೇರಿಸಿದ್ದು ಅವರದೇ ಕೆಲಸ. ಮರಳು ಕೂಲಿಯಾಗಲಿ ಕೆಂಪು ಕಲ್ಲು ಕ್ವಾರಿಯಾಗಲಿ ಕೆಲಸ ಮಾಡುವ ಕಾರ್ಮಿಕರ ಅಡ್ರೆಸ್ಸು ಇಲ್ಲ, ಪೇಪರು ಇಲ್ಲ, ನೋಂದಣಿ ಮೊದಲೇ ಇಲ್ಲ. ಆದರೆ ಇವರ ಸಂಖ್ಯೆ ನಿಯಂತ್ರಣ ಮೀರಿದೆ. ಇವರು ಸ್ಥಳೀಯರಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗದವರು ಅಲ್ಲ, ಪಕ್ಕದ ಅಸ್ಸಾಂ, UP, ಪಶ್ಚಿಮ ಬಂಗಾಳದವರು. ಇವರಲ್ಲಿ ರೋಹಿಂಗ್ಯಾ, ಬಾಂಗ್ಲಾ ವಲಸಿಗರು ಇಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಇದೆ ರೀ? ಬೆಹಾಲ್ ಗ್ಯಾಂಗ್ಗಳೆಂದೇ ಗುರುತಿಸಲ್ಪಡುವ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ಗುಂಪು ಕೆಲಸಕ್ಕೆ ನೇಮಕ ಮಾಡಿಕೊಳ್ತಿದ್ದಾರೆ ಎಂಬ ಆರೋಪ ಗಟ್ಟಿಯಾಗ್ತಾನೆ ಇದೆ. ಅಕ್ರಮ ವಲಸಿಗರು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳಕ್ಕೆ ಮೊದಲಿಗೆ ಬಂದಿದ್ದ ಕೆಲಸಕ್ಕಾಗಿ. ನಂತರ ಅವರೇ ವೋಟರ್. ಸರ್ಕಾರ ರಚಿಸುವ ಮಟ್ಟಕ್ಕೆ ಬೆಳೆದರು. ಸ್ಥಳೀಯ ಜನಸಂಖ್ಯೆ ಅಲ್ಪಸಂಖ್ಯಾತ. ಇದೇ ವಿಶೇಷ ನೋಡಿ. ಅಕ್ರಮ ವಲಸಿಗರು ಅಸಂಖ್ಯಾತ. ಅಸ್ಸಾಂ ರಾಜ್ಯದಲ್ಲಿ SRC ನಂತರ ದಾಖಲೆ ಇಲ್ಲದ ಜನರಿಗೆ 24 ಗಂಟೆಯಲ್ಲಿ ರಾಜ್ಯ ತೊರೆಯುವ ಆದೇಶ DC ಮಾಡಿದರೆ, ಬಂಗಾಳದಲ್ಲಿ ಮಾತ್ರ ಆಕ್ಷೇಪ. ಅಕ್ರಮ ವಲಸಿಗರು ವೋಟರ್. ರಾಜಕೀಯ ಕೋಟೆ ಮಮತಾ ಬೇಗಂ ಮಾಡಿಕೊಂಡ್ರೆ ಇದೀಗ ಅದೇ ಮಾದರಿ ಮೌನವಾಗಿ ಕರ್ನಾಟಕ ಸೇರಿದಂತೆ ಭಾರತದೆಲ್ಲೆಡೆ ವಿಸ್ತರಿಸಿಕೊಳ್ತಾ ಇದೆಯಾ? ಕರ್ನಾಟಕದಲ್ಲಿ ಪುನರ್ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುವ ಆಸೆ ಇಟ್ಟುಕೊಂಡ ಸಿದ್ದರಾಮಯ್ಯ ಸರ್ಕಾರ ಇದೆ. ಅವರೆಲ್ಲ ಬ್ರದರ್ಸ್ ಎನ್ನುವ DK ಶಿವಕುಮಾರ್ DCM ಇದ್ದಾರೆ. ಇಷ್ಟು ಸಾಕಲ್ಲೇನ್ರಿ? ಕೇಸ್ ಆದರೆ ಹಿಂದಕ್ಕೆ ಪಡೆಯೋಕೆ ಕಾಂಗ್ರೆಸ್ ಸರ್ಕಾರ ಇದೆ. ಮತ್ತೇನೇನು, ಅವರಿಗೆ ಧೈರ್ಯ ಬಂದೇ ಬರುತ್ತೆ ಅಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಉಡುಪಿಯಲ್ಲಿ ಒಂದು ಅಚ್ಚರಿ ಪ್ರಕರಣ ನಡೆಯಿತು ಇತ್ತೀಚೆಗೆ. ಪಾಕಿಸ್ತಾನಕ್ಕೆ ಮಾಹಿತಿ ಗಳಿಸ್ತಿದ್ದ ಕೋಸ್ಟಲ್ ಶಿಪ್ ಯಾರ್ಡ್ 2 ವರ್ಕರ್ ಅರೆಸ್ಟ್ ಆಗಿದ್ದಾರೆ. ಇಬ್ಬರು ಹೊರ ರಾಜ್ಯದವರು. ಕೊಡಗು, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ಕ್ವಾರಿ ಮತ್ತು ಮರಳು ಕೆಲಸ ಮಾಡುತ್ತಿರುವ ಅಜ್ಞಾತ ಕಾರ್ಮಿಕರಂತೆ. ಅವರ ಹೆಸರು, ಜನ್ಮದಿನ, ವಿಳಾಸ ಇಲ್ಲ. ಕೇಳಿದರೆ ಕೆಲವರು ಅಸ್ಸಾಂ ಅಂತವೆ, ಮತ್ತೆ ಕೆಲವರು UP ಅಂದ್ರೆ ಬಂಗಾಳದವರು ಇದ್ದಾರೆ. ಇದು ಕೇವಲ ಕಳ್ಳ ಕೆಲಸಗಾರರ ಸಮಸ್ಯೆ ಅಲ್ಲ, ಇದು ರಾಷ್ಟ್ರೀಯ ಭದ್ರತೆಯ ಸಮಸ್ಯೆ. ಯಾರು ಹೊಣೆ? ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಾರ್ಮಿಕ ಇಲಾಖೆ, ಮಾಲೀಕರ. ಹಾಗಾದರೆ ಕಾನೂನು ಏನು ನಡೆಯುತ್ತೆ ಅಂದ್ರೆ, ಮಾಲೀಕರು ಹೊರ ರಾಜ್ಯ ವಿದೇಶಿ ಕಾರ್ಮಿಕರ ಬಗ್ಗೆ ಕಾರ್ಮಿಕ ಇಲಾಖೆಗೆ ಮಾಹಿತಿ ಕೊಡಲೇಬೇಕು. ಪೊಲೀಸ್ ಪರಿಶೀಲನೆ ಅಂತ ಕಡ್ಡಾಯ. ವಿಳಾಸ ದಾಖಲೆ ಇಲ್ಲದವರ ಕೆಲಸಕ್ಕೆ ತೆಗೆದುಕೊಳ್ಳುವುದು ಅಪರಾಧ. ಆದರೆ ಬಹುತೇಕ ಕ್ವಾರಿ ಮಾಲೀಕರು ಫಿಶ್ ಫ್ಯಾಕ್ಟರಿ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಕಾರ್ಮಿಕರ ಗುರುತು ಮರೆಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಎಲ್ಲಾದರೂ ಅನಾಹುತ ಆದರೆ ಅವನು ಯಾರು ನಮಗೆ ಗೊತ್ತೇ ಇಲ್ಲದೆ ಅಂತ ಜಾರಿ ಕೊಡ್ಬೋದಲ್ವಾ? ಹಾಗಾದ್ರೆ ಇಲಾಖೆ ಏನು ತೋಡು ಕೊಡ್ತಾ ಕೂತಿದ್ಯಾ? ಇವರಿಗೆ ಆಳು ಕಾಳು ವಾಹನ ಎಲ್ಲ ಕೊಟ್ಟು ಸರ್ಕಾರ ನೇಮಕ ಮಾಡಿದೆಯಲ್ಲ, ಇವ್ರ ಕರ್ತವ್ಯ ಇವರು ಯಾಕೆ ಮಾಡ್ತಾ ಇಲ್ಲ? ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಬೇಡವಾ? ಇದರ ಪರಿಣಾಮ ಅಕ್ರಮ ವಲಸೆ. ಕರಾವಳಿ ಜಿಲ್ಲೆಗಳ ರಾತ್ರಿ ಮರಳು ದೋಚಾಟ, ಬ್ಯಾಕ್ ವಾಟರ್, ನದಿಗಳ ಸಮುದ್ರ ತೀರಕ್ಕೆ ಮರಣಗಂಟೆ. ಅಕ್ರಮ ಮರಳು ಗಣಿಗೆ ಕಡಲ ತೀರ ಕರಗಿ ಹೋಗ್ತಾ ಇದೆ. ನದಿ ಗಡ್ಡೆಗಳು ಕುಸಿತಿವೆ.
ಮನೆ, ರಸ್ತೆ, ಸೇತುವೆಗೆ ಭದ್ರತೆ ಅಪಾಯ, ಸೂಕ್ಷ್ಮ ಜಲಚರ ನಾಶ, ಉಪ್ಪು ನೀರು ಪ್ರವಾಹ, ಸಿಹಿ ನೀರು ನಾಪತ್ತೆ, ಅಂತರ್ಜಲದಲ್ಲಿ ಲವಣ ನೀರಿನ ಬೆಸುಗೆ ನೀರಿನ ಬರಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಕೆಂಪು ಕಲ್ಲು ಗಣಿ ಹಲವು ಊರುಗಳ ಹಾಳು ಮಾಡಿದೆ. ಪಶ್ಚಿಮ ಘಟ್ಟಕ್ಕೂ ಅಪಾಯ ತರ್ತಾ ಇದೆ. ರಕ್ಷಿತ ಅರಣ್ಯ, ವೈಲ್ಡ್ ಲೈಫು, ಅಭಯಾರಣ್ಯ, ಬಫರ್ ಝೋನು, ಭೂಮಿಯಲ್ಲಿ ಗಡಿ ಹೊಂಡಕ್ಕೆ ಮನುಷ್ಯರು ಬಿದ್ದು ಸತ್ತರು FIR ಬೇರೆ ದಾಖಲಿಸುವ ಮಾಲೀಕರು ಇನ್ನು ಪ್ರಾಣಿಗಳು ಬಿದ್ದು ಸತ್ತರು ಲೆಕ್ಕ ಇರ್ತಾರೆ ಇಲ್ಲಿ. ಗಣಿ ಹೊಂಡಕ್ಕೆ ಬಿದ್ದು ಸತ್ತ 2 ಮಕ್ಕಳ ಬಾಡಿ ತೋಟದ ತೋಡಿಗೆ ಹಾಕಿ, ಅಯ್ಯೋ ತೋಟಕ್ಕೆ ಮಂಗ ಬಂದಿದ್ದು ಕಾಣ್ರಿ, ಅವ್ರು ಓಡಿಸೋಕೆ ಹೋದ್ರು ತೋಡಿಗೆ ಬಿದ್ದು ಸತ್ತರು ಅಂತ FIR ದಾಖಲೆ ಮಾಡ್ಕೊಳ್ತಾರೆ. ಅಷ್ಟೇಕೆ ಗಣಿ ಕೆಲಸ ಮಾಡುವ ಕಾರ್ಮಿಕನೇ ಗಣಿ ಹೊಂಡಕ್ಕೆ ಬಿದ್ದು ಸತ್ತರು ದೂರು ಬೇರೆ ದಾಖಲಾಗುತ್ತೆ. ಇದು ಗಣಿ ಮಾಲೀಕರ ತಾಕತ್ತು. ಹಾಗೆ ಪೊಲೀಸರ ಕೆಲಸದ ಮೇಲೆ ಒಂದು ಹೇವರಿಕೆ ಹುಟ್ಟುತ್ತೆ. ಇದರಲ್ಲಿ ಗಂಗೊಳ್ಳಿ ಠಾಣೆ ಸರಿಯದ್ದು ಅಕ್ರಮ ಅಡ್ಡೆ. ಇಲ್ಲಿ ಕೆಂಪು ಕಲ್ಲು ಗಣಿ, ಮರಳು ಅಕ್ರಮ ನಡೆದಷ್ಟು ಮತ್ತೆಲ್ಲಿಯೂ ಇಲ್ಲ. ಹೆಸರಿಗಷ್ಟೇ ಸ್ಟೇಷನ್. ಇನ್ನು ಕ್ವಾರ ಇದೆಯಲ್ಲ, ಅದು ಪಶ್ಚಿಮ ಘಟ್ಟಕ್ಕೆ ನೇರ ಹಾನಿ ಮಾಡಿಬಿಡುತ್ತೆ. ಪರಿಸರ ಹಿತ ರಕ್ಷಣೆಗಿಂತ ಮಾಲೀಕರ ಸಂಪತ್ತು ಮುಖ್ಯ. ಅದಕ್ಕೆ ವಲಸೆ ಕಾರ್ಮಿಕರು ಬೇಕು. ದೇಶದೊಳಗಿನ ಮೌನ ಆಕ್ರಮಣ ಅಪಾಯದ ಕಟ್ಟಿಟ್ಟ ಬುತ್ತಿ. ಕಾನೂನು ಏನು ಹೇಳುತ್ತೆ ಅಂತಂದ್ರೆ, ಕಾರ್ಮಿಕರು ಯಾವುದೇ ರಾಜ್ಯದಿಂದ ನೇಮಕ ಮಾಡಿಕೊಳ್ತಾರೆ ಅಂದ್ರೆ ಏನಿಲ್ಲ. ಅಂತಾರಾಜ್ಯ ವಲಸೆ ಕಾರ್ಮಿಕರ ನೇಮಕಾತಿ ನಿಯಂತ್ರಿಸಲು ಮತ್ತು ಹಕ್ಕು ರಕ್ಷಿಸಲು ಕಾನೂನುಬದ್ಧ ಕಾರ್ಯವಿಧಾನ ಮಾತ್ರ ಕಡ್ಡಾಯ. ಅಂತಾರಾಜ್ಯ ವಲಸೆ ಕಾರ್ಮಿಕರ ಉದ್ಯೋಗ ಮತ್ತು ಸೇವೆಯ ನಿಯಂತ್ರಣ ಕಾಯ್ದೆ 1979 ನೇಮಕಾತಿ ನಿಯಂತ್ರಿಸುತ್ತೆ. ಇದರ ಪಾಲನೆ ಕಡ್ಡಾಯ. ಕಾರ್ಮಿಕರ ನೇಮಿಸಿಕೊಳ್ಳುವ ಮುಖ್ಯ ಉದ್ಯೋಗದಾತ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳಲೇಬೇಕು. ಕಾರ್ಮಿಕರ ನೇಮಕ ಮಾಡುವ ಗುತ್ತಿಗೆದಾರ ಕಾರ್ಮಿಕರ ತವರು ರಾಜ್ಯ ಮತ್ತು ಕೆಲಸ ಮಾಡುವ ರಾಜ್ಯ ಎರಡರಲ್ಲೂ ಪರವಾನಗಿ ಕಡ್ಡಾಯ. ಸ್ನೇಹಿತರೆ, ಈ ವಿಷಯನ ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಂಬಿಡಿ. ಕಾರ್ಮಿಕರ ನೇಮಕ ಮಾಡುವ ಗುತ್ತಿಗೆದಾರ ಕಾರ್ಮಿಕರ ತವರು ರಾಜ್ಯ ಮತ್ತು ಕೆಲಸ ಮಾಡುವ ರಾಜ್ಯ ಎರಡರಲ್ಲೂ ಪರವಾನಗಿ ಕಡ್ಡಾಯ. ಕಾರ್ಮಿಕರಿಗೆ ಪಾಸ್ಬುಕ್ ಮುದ್ರಿಸಬೇಕು. ಅದರಲ್ಲಿ ಉದ್ಯೋಗದ ವಿವರಗಳಿರಬೇಕು. ಸ್ಥಳಾಂತರ ಭತ್ಯೆ ಮತ್ತು ಅಂದರೆ ಪ್ರಯಾಣ ಭತ್ಯೆ ಮತ್ತು ಉದ್ಯೋಗದ ಸ್ಥಳದಲ್ಲಿ ಸೂಕ್ತ ವಸತಿ, ವೈದ್ಯಕೀಯ ಸೌಲಭ್ಯ ಮತ್ತು ಸುರಕ್ಷತಾ ಉಡುಪು ಒದಗಿಸಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲೇಬೇಕು. ಗರಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ನಿಗದಿಪಡಿಸಿದ ವೇತನ ಪಾವತಿಸಬೇಕಾಗುತ್ತೆ. ಗುತ್ತಿಗೆದಾರರು ವೇತನ ಪಾವತಿಸಲು ವಿಫಲವಾದರೆ ಮುಖ್ಯ ಉದ್ಯೋಗದಾತ ವೇತನ ಪಾವತಿಸುವ ಜವಾಬ್ದಾರಿ ಹೊಂದುತ್ತಾರೆ. ಎಲ್ಲ ನಿಯಮ ಅನುಸರಿಸಿದರೆ ಯಾವುದೇ ರಾಜ್ಯದ ಕಾರ್ಮಿಕರು ಕಲ್ಲು ಗಣಿಗಾರಿಕೆ ಅಂತ ಕೆಲಸಗಳಿಗೆ ನೇಮಿಸಿಕೊಳ್ಳುವುದು ಕಾನೂನುಬದ್ಧ. ಇದರಲ್ಲಿ ಒಂದಾದರೂ ಫಾಲೋ ಮಾಡಿದ್ರೆ ನೀವಿಟ್ಟಾಣೆ ಕಂಡ್ರಿ. ವಲಸೆಯವರೇ ಉಗ್ರಗಾಮಿ ಸಂಘಟನೆಗಳಿಗೆ ಮಾನವ ಸಂಪನ್ಮೂಲ, ಕೊಲೆ, ಕಳ್ಳತನ, ಕಳ್ಳ ಸಾಗಾಟ, ಡ್ರಗ್ಸ್ ನೆಟ್ವರ್ಕ್ಸ್, ರಾಜ್ಯಗಳ ಜನಸಂಖ್ಯಾ ಸಮೀಕರಣ ಬದಲಾವಣೆ, ರಾಜಕೀಯ ಲಾಭಕ್ಕಾಗಿ ವೋಟರ್ ಮಾರ್ಪಾಡು, ಕೋಮುದ್ವೇಷ ಹೆಚ್ಚಿಸುವ ಗುಂಪುಗಳ ಬೆಳವಣಿಗೆ, ವಲಸೆ ಸಾಗರಿಗೆ ದೇಶ ಅನ್ನ ಕೊಟ್ಟರು ನಿಷ್ಠೆ ದೇಶಕ್ಕಲ್ಲ, ನಿಷ್ಠೆ ಬ್ರದರ್ಹುಡ್ ಗ್ಯಾಂಗ್. ಇದು ಕೇವಲ ಒಂದು ಜಿಲ್ಲೆಯ ಕಥೆಯಲ್ಲ, ಇದು ರಾಷ್ಟ್ರ ಮಟ್ಟದ ಎಚ್ಚರಿಕೆ ಸಾಯಿರೋದು. ಗೆಳೆಯರೇ, ಇನ್ನೊಂದು ವಿಷಯ ನಿಮಗೆ ಹೇಳಬೇಕು. ಅದು ಸಂಡೂರು ಮೇವಿನ ಕಾಲ. ಸಂಡೂರಿನಿಂದ ಮಣ್ಣು ಕಾರವಾರ ಮತ್ತು ಮಂಗಳೂರಿನಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಒಂದೆರಡು ಲಾರಿ ಅಲ್ಲ, ಅದು ರೈಲ್ ಮಾದರಿ. ಸಣ್ಣ ಪುಟ್ಟ ಲಾರಿ ಅಲ್ಲ, 16 ವೀಲು, ಭಾರ 35ರಿಂದ 40 ಟನ್ ಅದಿರು ಸಾಗಾಟ. ಆ ಕಡೆ ಅದಿರಿನ ತೂಕ, ಈ ಕಡೆ ಲಾರಿ ತೂಕ ಬೇರೆ. ಕರಾವಳಿ ಬದಿಯ ಶಾಸಕರು ನಾಯಕರು ಪಕ್ಷಭೇದವಿಲ್ಲದೆ ಪ್ರತಿಭಟನೆ ನಡೆಸಿದರು. ಬೈಂದೂರು ಎಂಟ್ರಿ ಪ್ರದೇಶದಲ್ಲಿ ಕೂತಿದ್ದೇನು, ಭಾಷಣ ಹೊಡೆದಿದ್ದೇನು, ಭಾಷಣ ಬಿಗಿದಿದ್ದು. ಹಾಗಂತ ಅದಿರು ಸಂಚಾರದ ಸಮಸ್ಯೆ ಆಗಲಿಲ್ಲ ಅಂತೇನಲ್ಲ. NH-17 ಒಂದು ಭಾಗವೇ ಅದಿರು ಭಾಗ ಕುಸಿದು ಹೋಗಿತ್ತು. ಅದಿರು ಸಾಗಾಟದ ಹೋರಿಗೆ ಇವತ್ತಿಗೂ ಸಹಿತ ಉಡುಪಿ ಜಿಲ್ಲೆಯ ಅತಿ ಉದ್ದದ ಸೇತುವೆ ಅರಟೆ ಸೇತುವೆ ಒಂದು ಕಡೆ ಸಂಚಾರ ವಿಮುಕ್ತವಾಗಿದೆ, ಅದು ಅಪಾಯದಲ್ಲಿದೆ. ಹಾಗಾಗಿ ಸಂಚಾರ ನಿಯಂತ್ರಿಸಲಾಗಿದೆ, ಅಲ್ಲಿ ಸಂಚಾರ ಮುಕ್ತ ಆಗಿಲ್ಲ. ಹಾಗೆ ರಸ್ತೆ ಬದಿಯಲ್ಲಿ ಅದಿರು ಧೂಳು. ಇವತ್ತು ಪರಿಸರದ ಮೇಲೆ ಪ್ರೀತಿ ಉಕ್ಕಿದರೆ ಅಕ್ರಮ ಮರಳು ಗಣಿ ವಿರುದ್ಧ ಏಕಿಲ್ಲ? ಉಡುಪಿಯಲ್ಲಿ ದೇಶಾಭಿಮಾನಿಗಳು ನಾವು ಒಂದೇ ಮಾತರ ಗುತ್ತಿಗೆ ಪಡೆದ ಹಾಗೆ ಮಾತನಾಡುತ್ತಿರುವ ದೇಶಭಕ್ತರ ಪಕ್ಷದ 5 ಕ್ಷೇತ್ರದಲ್ಲೂ ಅವರೇ MLA ಆಗಿದ್ದಾರೆ. ಇಂಥ ಅಕ್ರಮಗಳ ಬಗ್ಗೆ, ವಲಸೆ ಕಾರ್ಮಿಕರ ಬಗ್ಗೆ ಈ ದೇಶಭಕ್ತ ಶಾಸಕರು ಯಾಕೆ ಮಾತಾಡ್ತಾ ಇಲ್ಲ? ಅದೇ ಕಲ್ಲು ಗಣಿಗೆ ಅವಕಾಶ ಕೊಡದಿದ್ದರೆ ಬಡವರು, ಕೂಲಿ ಕಾರ್ಮಿಕರು ತೊಂದರೆಗೆ ಒಳಗಾಗ್ತಾರೆ ಅಂತಾರಲ್ವ. ಉಡುಪಿ ಮಂಗಳೂರು ಘಟ್ಟದಿಂದ ಬಂದ ವಲಸೆ ಕಾರ್ಮಿಕರಷ್ಟು ಇರುತ್ತಾ ಇವರಿಗೆ? 2 ಲಕ್ಷದಿಂದ 2.5 ಲಕ್ಷ. ಇನ್ನು ಅಂತಾರಾಜ್ಯ ಕಾರ್ಮಿಕರು ಬೇರೆ. ಕಲ್ಲುಪಾರೆ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಸ್ಪೆಷಲ್ ಕಾನೂನು ಮಾಡ್ತಾರಂತೆ. ಭೂಮಿಯನ್ನು ವ್ಯಕ್ತಿ ಪಕ್ಷದ ಆಸ್ತಿಯ
ಅದೇ ನಾವು ಉಚಿತ ಕೊಟ್ಟಿಲ್ವ ಅನ್ನೋ ಸಿದ್ದರಾಮಯ್ಯನ ಹಾಗೆ ಉಚಿತ ಕಾಂಗ್ರೆಸ್ ಖಜಾನೆಯಿಂದ ಕೊಡ್ತಾರೆ. ಕೆಂಪು ಕಲ್ಲಿಗೆ ರಾಯಲ್ಟಿ ಕಡಿಮೆ ಮಾಡಿದ್ದೇವೆ, ಹಾಗಾದ್ರೆ ಕಲ್ಲು ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಕಲ್ಲು ಕ್ವಾರೆಯಲ್ಲಿ ಎಷ್ಟು ಕಲ್ಲು ಇರುತ್ತು, ಎಷ್ಟು ಕಲ್ಲು ಸಾಗಾಟ ಆಗಿದೆ, ಅದು ಏನಾದರೂ ನಿಮಗೆ ಲೆಕ್ಕ ಸಿಕ್ಕಿದೆಯಾ? ಮಾಡ್ತಾ ಇರೋದೇ ಅಕ್ರಮ, ಸಾಗಾಟ ಸಹಿತ ಅಕ್ರಮ. ನಿಮಗೆ ಹೇಗ್ರಿ ಕಲ್ಲು ಸಾಗಾಟದ ಲೆಕ್ಕ ಸಿಗುತ್ತೆ? ನೀವು ಹೇಗ್ರಿ ರಾಯಲ್ಟಿ ಕಡಿಮೆ ಮಾಡ್ತೀರಾ? ಈಗ ಒಂದು ಕಲ್ಲಿನ ಬೆಲೆ ಎಷ್ಟು ಗೊತ್ತಾ ನಿಮಗೆ? 52 ರೂಪಾಯಿ. ಅದನ್ನ ಮನೆಗೆ ತಂದು ಕೊಟ್ಟು ಹೊಟ್ಟೆ 60 ರೂಪಾಯಿ ಆಗ್ತದೆ. ಯಾವ ಬಡವ 60 ರೂಪಾಯಿ ಖರ್ಚು ಮಾಡಿ ಕೆಂಪು ಕಲ್ಲು ಬಳಸಿ ಮನೆ ಕಟ್ಟಲಿಕ್ಕೆ ಸಾಧ್ಯ? ನೀವೇ ಲೆಕ್ಕಾಚಾರ ಮಾಡಿ. ಇನ್ನು ಜನ ಹೇಳ್ತಾರೆ ಕದ್ದು ಮಾರು ಸಸ್ತ ಅಂತ, ಆದ್ರೆ ಇಲ್ಲಿ ತುಟ್ಟಿ ಅಕ್ರಮಕ್ಕೂ ಲೆಕ್ಕವಿಟ್ಟು ರಾಯಲ್ಟಿ ಕಟ್ಟುವಷ್ಟು ಜನ ಇದ್ದಾರೆ. ಫಿಲ್ಲರ್ ಹಾಕಿ ಕಟ್ಟಡ ಕಟ್ಟಿರ್ಬಹುದಲ್ವ? ಬೆಂಗಳೂರು, ಬಾಂಬೆ ಅಂತ ನಗರದಲ್ಲಿ ಕೆಂಪು ಕಲ್ಲು ಬಳಸಿ ಕಟ್ಟಡ ಕಟ್ತಾರೆ. ಪಿಲ್ಲರ್ ಎಳಿಸಿ ಕ್ರಷರ್ ಇಟ್ಟಿಗೆಗೆ ಇಟ್ಟು ಕಟ್ಟಿದ್ದಲ್ವ? ಅದು ಹಲವಂತಸ್ತಿನ ಕಟ್ಟಡಗಳು. ಗಣಿಗೆ ಮರಳು ತೆಗೆಯೋದಕ್ಕೆ ಫ್ಯಾಕ್ಟರಿಗೆ ಹೆಸರು ಹೇಳದೆ ಬರ್ತಿರೋ ಸಾವಿರಾರು ಕಾರ್ಮಿಕರು ಯಾರು ಇವರನ್ನು ಕರ್ತಾ ಇರ್ತಾರೆ? ಯಾರು ಇವರಿಗೆ ಮರಳು ತೆಗಿಲಿಕ್ಕೆ, ಕೆಂಪು ಕಲ್ಲು ತೆಗಿಲಿಕ್ಕೆ ಕೆಲಸ ಕೊಡ್ತಾರೆ? ಯಾಕೆ ಇವರು ಯಾವುದೇ ದಾಖಲೆಯ ಬಳಿ ಇಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ದೊರಕದಿರ ಅಕ್ರಮ ವಲಸೆ, ಅಕ್ರಮ ಗಣಿಗಾರಿಕೆ, ಅಕ್ರಮ ನೆಟ್ವರ್ಕ್ ಬಯಲಾಗುತ್ತೆ. ನೀವೇನಂತೀರಾ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.